ವೇದಾಗೆ ಮಿಡ್ಲ್ ಸ್ಕೂಲ್ ಫ್ರೆಂಡಾ? ಅವಳ ಡೀಟೇಲ್ಸ್ ಇಂಟರ್ನೆಟ್ ಅಲ್ಲಿ ಸಿಕ್ತಾ? ಇನ್ನು 8 ದಿನದಲ್ಲಿ ಬರ್ತಾ ಇದೀರಾ? ಓಕೆ ಓಕೆ ಸರ್ ಓಕೆ. ಗುಣ ಯಾರ್ಯವ? ಗುಣ ಅಂತ ಮಿಡಲ್ ಸ್ಕೂಲ್ ಕ್ಲಾಸ್ಮೇಟು, ಒಂದೇ ಬೆಂಚು ಒಟ್ಟಿಗೆ ಸಂಚು. ವೇದ ಅವನು ಜರ್ಮನಿಂದ ಬರ್ತಾನೆ ಅಂದ್ರೆ ನಿನ್ಗೆ ಏನಾದ್ರೂ ಗಿಫ್ಟ್ ತಂದೆ ತರ್ತಾನಲ್ವಾ? ಆಂಟಿ ಮೊದ್ಲಿಂದ ಅವನ್ಗೆ ಎಲ್ರಿಗೂ ಗಿಫ್ಟ್ ಕೊಡೋ ಹುಚ್ಚು, ಸಿಕ್ಕಾಪಟ್ಟೆ ಗಿಫ್ಟ್ ಗಳನ್ನ ಕೊಡ್ತಾನೆ ಇದ್ದ. ಎಲ್ರು ಅವನ್ನ ಗಿಫ್ಟ್ ಗುಣ ಅಂತಾನೆ ಕರೀತಾರೆ. ಹಾಗಾದ್ರೆ ಗುಣ ಬಂದಾಗ ಅವನನ್ನ ಒಳ್ಳೆ ರೀತಿಲಿ ಸ್ವಾಗತ ಕೋರ್ಬೇಕು. ಹಲೋ ಚಿಲ್ಡ್ರನ್ಸ್, ಕಮಾನ್ 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 ಕಮಾನ್. ಬಲೂನ್ಸ್ ಇದೆ, ಪಿಪಿ ಇದೆ, ಏನ್ ಬೇಕಾದ್ರೂ ಕೊಂಡ್ಕೊಳ್ಳಿ, ಏನ್ ಬೇಕಾದ್ರೂ ಓದಿ. ಪಿಪಿ ಪಿಪಿ ಬಲೂನ್, ಕಮಾನ್ ಕಮಾನ್ ಎವ್ರಿಬಡಿ. ಅವನೇ ಇರ್ಬೋದಾ? ನೋಡಿದ್ರೆ ಬಲೂನ್ ತಗೊಳ್ತಾರ ಕಾಣ್ತಾ ಇದಾರೆ. ಮುಖದಲ್ಲಿ ಆ ಕಳೆ ಇದೆ. ಹಲೋ ಲೇಡಿ, ಎನಿ ಗಿಫ್ಟ್ ಯು ವಾಂಟ್? ವೇದ ಹೇಳಿದ ಹಾಗೆ ಗಿಫ್ಟ್ ಕೊಡಕ್ಕೆ ಜರ್ಮನಿಯಿಂದಾನೇ ಬಂದಿದ್ದಾನೆ. ನೀವು ಗುಣ ಅಲ್ವಾ? ಗುಣ ಗುಳ್ಳಣ್ಣ. ಇಲ್ಲಿ ಗುಣ ಅಂತಿದ್ದವರು ಅಲ್ಲಿ ಗುಳ್ಳಣ್ಣ ಸೇರ್ಸ್ಕೊಂಡ್ಬಿಟ್ರ? ನೋ ಪ್ರಾಬ್ಲಮ್, ಕಮ್ ಇನ್ಸೈಡ್. ಲೋಕವೇ ಹೇಳಿದ ಮಾತಿದು. ಎಸ್ ಅಂತ ಹೇಳ್ತಾ ಇದ್ದೀರಲ್ಲ, ಎಷ್ಟು ಹೇಳ್ತಾ ಇದ್ದೀರಾ? ಯು ವಾಂಟ್ ಸ್ವೀಟ್? ನೋ ಥ್ಯಾಂಕ್ಸ್. ಭಾವ, ನಾನು ಗುಣ ಮುಂದೆ ಲೋಕವೇ ಹೇಳಿದ ಮಾತಿದು ಅಂತ ಹಾಡಿದ್ರೆ ಅವ್ನ್ ವೇದದ ಸಾರವೇ ಕೇಳಿದು ಅಂತ ಹಾಡ್ತಿದ್ದ. ಆದ್ರೆ ಅವ್ನ್ ಹಾಡ್ತಾನೆ ಇಲ್ಲ. ಪಾಪ ಮರ್ತಿರ್ಬೇಕು. ಬೇರೆ ಏನಾದ್ರು ಟೆಸ್ಟ್ ಇದ್ರೆ ಮಾತಾಡು. ಕೈ ಮೇಲೆ ವಿ ಅಂತ ಹಚ್ಚೆ ಹಾಕ್ಸ್ಕೊಂಡಿದ್ದ. ಕೈ ಮೇಲೆ ವಿ ಅಂತ ಹಚ್ಚೆ ಇದೆಯಾ? ಇಲ್ಲ, ನೀವು ಬಲೂನ್ ಕೊಡ್ಕೊಳ್ಳೋದಾದ್ರೆ ಖಂಡಿತ ಹಾಕ್ಸ್ಕೊತಿದ್ದೆ. ರೇ ಮಿಸ್ಟರ್, ಯಾರು ನೀವು? ನೀವು ಗುಣನ ಗುಳ್ಳಣ್ಣನ? ನಾನು ಗುಳ್ಳಣ್ಣ ಅಂತ ಆಗ್ಲಿಂದ ಹೇಳ್ತಾ ಇದ್ದೀನಲ್ಲ, ನಂದು ಪಿಪಿ ಬಲೂನ್ ಅವರ ಬಿಸ್ನೆಸ್ ಇದೆ. ನಾವು ಜರ್ಮನಿಂದ ಹೊರ ಬರ್ತಾನೆ ಅಂತ ಕಾಯ್ತಾ ಇದ್ರೆ ನೀನು ಬಂದು ಜಾಂಡ ಉರಿದೇನಾ? ಸರ್, ಜಾಸ್ತಿ ಎಕ್ಸೈಟ್ ಆಗ್ಬಿಡಿ, ಮಿಸ್ಟೇಕ್ ಮಾಡಿದ್ದು ನೀವು. ಆಂಟಿ, ನಿಮ್ಮ ಈ ಸ್ವೀಟಿನ ಋಣನ ತೀರ್ಸಕ್ಕಾಗಲ್ಲ. ಈ ಜಾತ್ರೆ ಕನ್ನಡಕನ ನೀವು ಇಟ್ಕೊಳ್ಳಿ. ಸರ್, ಈ ಬಲೂನ್ ನಿಮಗಿರ್ಲಿ, ಬೇಕಾದಾಗ ಊದ್ಕೊಳ್ಳಿ. ಇಷ್ಟು ದಿನ ಎಲ್ಲಿದ್ರಿ ಸರ್? ಜರ್ಮನಿಲಿದೆ. ಆಕ್ಚುಲಿ ಐ ಆಮ್ ವರ್ಕಿಂಗ್ ಫಾರ್ ಎ ಕಂಪನಿ ಕಾಲ್ಡ್ ಮಯನೋರ ಅಂಡ್ ಸಾಯನೋರ. ಗುಣ, ನೀನ್ ಹೋಗಿ ಇಷ್ಟ ದಿನ ಆಯ್ತಲ್ವಾ? ನನ್ನ ಒಂದ್ಸರಿ ಆದ್ರೂ ನೋಡ್ಬೇಕು ಅಂತ ಅನ್ಸಿಲ್ವಾ ನಿನ್ಗೆ? ಒಂದು ಚಿಕ್ಕ ಕಾನ್ಫರೆನ್ಸ್ ನೆಪ ಮಾಡ್ಕೊಂಡು ನಿಮ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಗುಣ ಅವ್ರೆ, ವೇದ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಗುಣಗಾನ ಮಾಡ್ತಿರ್ತಾಳೆ. ನಿಮ್ಗೆ ಇನ್ನೊಂದು ಒಳ್ಳೆ ಗುಣ ಇದೆಯಂತೆ, ಆಗಾಗ ಗಿಫ್ಟ್ ತಂದು ಕೊಡ್ತಿರ್ತೀರಂತೆ. ಆಕ್ಚುಲಿ ನಾನು ಇವತ್ತು ಒಂದು ಕಾಸ್ಟ್ಲಿ ಗಿಫ್ಟ್ ತರಬೇಕು ಅಂತ ಅನ್ಕೊಂಡಿದ್ದೆ. ಏನ್ ತರಬೇಕು ಅಂತ ಗೊತ್ತಾಗ್ಲಿಲ್ಲ. ವೇದ ಹತ್ರ ಏನಿಲ್ಲ ಅಂತ ತಿಳ್ಕೊಂಡು ಆಮೇಲೆ ತರೋಣ ಅಂತ ಖಾಲಿ ಕೈಯಲ್ಲಿ ಬಂದೆ. ಏನಾದ್ರೂ ವಿಶೇಷವಾಗಿರೋ ಗಿಫ್ಟ್ ತಂದ್ಕೊಡಿ. ಖಂಡಿತ, ಅವಳು ಏನ್ ಕೇಳಿದ್ರು ತಂದ್ಕೊಡ್ತೀನಿ. ವೇದ, ನಿಂಗೆ ಏನ್ ಬೇಕು ಹೇಳು. ಆನೆ? ಅದು ನಮ್ಮನೇಲೇ ಇದೆ. ಹುಲಿ? ಅದು ನಮ್ಮ ಮನೆಗೆ ಆಗಾಗ ಬರ್ತಾ ಇರುತ್ತೆ ಬಿಡಿ. ಕೋತಿ, ಚಿಂಪಾಂಜಿ? ನನ್ ಚಿಂಪಾಂಜಿ ಅಂದ್ರೆ ತುಂಬಾ ಇಷ್ಟ. ಆಯ್ತು ಬಿಡು, ಅದನ್ನೇ ತಂದ್ಕೊಡ್ತೀನಿ. ನೀವು ಜರ್ಮನಿಂದ ಬಂದಿರೋದಲ್ರಿ? ಹೌದು. ಬರ್ರಿ, ನೀವು ಬಸ್ ಸ್ಟ್ಯಾಂಡ್ ಗಾಡಿ ತೋರಿಸ್ತೀನಿ. ನಾನು ಕಾರಲ್ಲಿ ಬಂದಿದ್ದೀನಿ. ಕಾರ್ನ ಒಂದ್ ರೌಂಡ್ ಕರ್ಕೊಂಡು ಹೋಗಿರಿ. ಬಾ, ಕರ್ಕೊಂಡು ಹೋಗ್ತೀನಿ. ಇಷ್ಟ ಆಯ್ತ್ರಿ, ನೀವು ನನಗೆ ಏನ್ರ ಸಹಾಯ ಮಾಡ್ಬೇಕು. ವೇದಾಗೆ ನಾನೊಂದು ಚಿಂಪಾಂಜಿ ತಂದ್ಕೊಡ್ತೀನಿ ಅಂತ ಹೇಳಿದ್ದೆ. ಚಿಂಪಾಂಜಿನ ಇಲ್ಲೇ ಸಿಗ್ತದ್ರಿ? ಅದೇ ನನಗೂ ಗೊತ್ತಿಲ್ಲ. ಜರ್ಮನಿಲಾದ್ರೆ ಎಲ್ಲಾ ತರದ ವೇಷನೂ ಹಾಕ್ತಾರೆ. ನೀನ್ ಒಪ್ಪೋದಾದ್ರೆ ನಿನ್ ಮೂಲಕ ಚಿಂಪಾಂಜಿ ವ್ಯವಸ್ಥೆ ನಾನ್ ಮಾಡ್ತೀನಿ. ನಾವ್ ವೇದರ್ ಸಂಬಂಧ ಏನ್ ಬೇಕಾದ್ರೂ ಮಾಡಕ್ ತಯಾರಿದೀನಿ. ಹಾಗಾದ್ರೆ ವೇದ ಕೊಡೋ ಚಿಂಪಾಂಜಿ ನೀನಾಗು. ಗುಣ, ನನ್ಗಂತ ಚಿಂಪು ನೋಡಿ ತುಂಬಾ ಸಂತೋಷ ಆಯ್ತು. ಇದನ್ನ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇಟ್ಕೊಳ್ಳಿ, ಆಮೇಲೆ ತಗೊಂಡೋಗಿ ಝೂಗ್ ಬಿಟ್ರಾಯ್ತು. ಭಾವ, ನಾನ್ ಚಿಂಪು ಜೊತೆ ಹೋಗಿ ಆಟ ಆಡ್ತೀನಿ. ಚಿಂಪು, ಯಾವಾಗ ನೋಡಿದ್ರೆ ನನ್ ಫ್ರೆಂಡ್ ಆಗೋ ತಾಳಕ್ಕೆ ಕುಣಿತಾನೆ ಇರ್ತೀರಾ. ಅವ್ರ ಏನೇ ಹೇಳಿ ಕೋಳಿ ಬಸ್ ಅಂತಾರ ಹೂ ಅಂತ ತಲೆ ಅಲರ್ಟ್ತಾ ಇದ್ಬಿಡಿ. ನೋಡಿ, ನಮ್ ಸುಬ್ಬು ವೇದನ ತುಂಬಾ ಇಷ್ಟ ಪಡ್ತಾ ಇದ್ದಾನೆ, ಅದನ್ನ ಮರಿಬೇಡಿ. ಮೇಡಮ್ ನವರೇ, ಪಡವಲಕಾಯಿಗೆ ವೇದ ಇಷ್ಟ ಇರ್ಬೋದು, ಆದ್ರೆ ವೇದಗೆ ಪಡವಲಕಾಯಿ ಕಂಡ್ರೆ ಇಷ್ಟ ಇಲ್ಲ. ಅದು ಒಂದು ಮುಸುಡಿನ. ಈ ಚಿಂಪು ಬದಲು ಅವನ್ನೇ ಕರ್ಕೊಂಡ್ಬಂದು ಮುಕ್ಕೋಡ ಹಾಕ್ಲಿಕ್ಕೆ ಸರಿ ಇರೋದು. ಚಿಂಪಾಂಜಿ ವೇಷ ಹಾಕೊಂಬಂದು ನನ್ಗೆ ಹೊಡಿತೇನಾ? ಯಾಕ್ರಿ ಹೊಡಿತಾ ಇದ್ದೀರಾ? ಸುಬ್ಬ, ನೀನೇನು? ಇವನಿಗೆ ಯಾಕ್ರಿ ವೇಷ ಹಾಕೊಂಡ್ ಕರ್ಕೊಂಡ್ ಬಂದ್ರೆ? ತಪ್ಪ ಒಂದಲ್ಲ, ನಂದು. ಅದ್ ಹೇಗೆ? ನೀ ಚಿಂಪಾಂಜಿ ಕೇಳಿದ್ರೆ ಹೇಗೆ ತಂದ್ಕೊಡಕ್ಕಾಗತ್ತೆ? ಅದನ್ನ ಮುಟ್ಟೋ ಆಗಿಲ್ಲ, ತರೋ ಆಗಿಲ್ಲ, ಮನೆಯಲ್ಲಿ ಸಾಕೋ ಆಗಿಲ್ಲ. ಈ ವಿಚಾರನ ಸುಬ್ಬುಗೆ ಹೇಳ್ತಿದ್ದಂಗೆನೆ ನಿನ್ ಮೇಲಿರೋ ಪ್ರೀತಿಗೆ ಅವನೇ ಈ ವೇಷ ಹಾಕೊಂಡ್ ಮನೆಗೆ ಬರಕ್ ಒಪ್ಕೊಂಡ. ಆ ಪ್ರೀತಿಗೆ ಮರ್ಯಾದೆ ಕೊಡ್ರಿ. ನಾವು ನಿಮ್ಗೆ ವೇದನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಇದ್ರೆ ನೀವು ಪ್ರೀತಿ ಬಗ್ಗೆ ಮಾತಾಡ್ತಾ ಇದೀರಲ್ಲ. ನಾನ್ ವೇದನ್ ಮದ್ವೆ ಆಗ್ತೀನಿ ಅಂತ ಹೇಳಿದ್ನೇನ್ರಿ? ಇಷ್ಟಕ್ಕೂ ನಾನು ಅವಳನ್ನ ಮದ್ವೆ ಆಗಕ್ಕಾಗತ್ತೇನ್ರಿ? ಯಾಕಾಗಲ್ಲ? ನನ್ಗೆ ಈಗಾಗ್ಲೇ ಜರ್ಮನಿಯಲ್ಲಿ ಮದ್ವೆ ಆಗಿ ಚಿಕ್ಕ ಮಗು ಇದೆ.